ಸಂಪುಟ ಸರ್ಜರಿಯ ಸದ್ದು ಬೆನ್ನಲ್ಲೇ ಮತ್ತೆ ಬೆಳವಣಿಗೆ ಕಾಣಿಸ್ಕೊಳ್ತದೆ. ಮತ್ತೊಮ್ಮೆ ದೆಹಲಿಯಲ್ಲಿ ಕಾಂಗ್ರೆಸ್ ಶಾಸಕರು ಪೆರೇಡ್ ಅನ್ನ ನಡೆಸ್ತಾ ಇದ್ದಾರೆ. ರಾತ್ರಿಯೇ ಕೆಲವು ಹಿರಿಯ ಶಾಸಕರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ನೋಡಿ, ಶುರುವಾಯಿತು. ಸಂಪುಟ ಸರ್ಜರಿ ಅಂದ್ರೆ ಸಾಕು, ಇವರಿಗೆ ಕಾಲ್ ನಿಲ್ಲೋದೇ ಇಲ್ಲ. ನಾವು ಈ ಬಾರಿ ನಾವು ಸಚಿವರಾಗಬೇಕು ಅಂತ ಹೇಳಿ ಪೆರೇಡ್ ನಡೆಸ್ಬಿಡ್ತಾರೆ. ಇಲ್ಲಿಂದ ದೆಹಲಿವರೆಗೆ ಪೆರೇಡ್. ರಾತ್ರಿಯೇ ಕೆಲವು ಹಿರಿಯ ಶಾಸಕರು ದೆಹಲಿಗೆ ಪ್ರಯಾಣವನ್ನ ನಡೆಸಿದ್ದಾರೆ. ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ದೆಹಲಿಗೆ ತೆರಳಿದೆ ತಂಡ. ಕಾಂಗ್ರೆಸ್ ವರಿಷ್ಠರ ಭೇಟಿಗೆ ಮುಂದಾಗಿದ್ದಾರೆ ಶಾಸಕರು. ಹೊನ್ನಾಳಿ ಶಾಂತನಗೌಡ, ಬಸನಗೌಡ ದದ್ದಲ್, ತರೀಕೆರೆ ಶ್ರೀನಿವಾಸ್, ಜೊತೆಗೆ ಮಾಲೂರು ನಂಜೇಗೌಡ, ಹಂಪನಗೌಡ, ಹಲವು ಹಿರಿಯ ಶಾಸಕರು ದೆಹಲಿಗೆ ತೆರಳಿದ್ದು ಕುತೂಹಲವನ್ನು ಮೂಡಿಸ್ತಾ ಇದೆ. ಈಗ ನಾಗೇಂದ್ರ ಅವರ ಸ್ಥಾನ ತೆರವಾಗುವುದು, ಒಂದು ಸೀಟು ಓಕೆ, ಇರುವವರನ್ನೆಲ್ಲ ಕರ್ಕೊಂಡು ಹೋದರೆ ಎಲ್ರಿಗೂ ಕೊಡ್ಲಿಕ್ಕಾಗತ್ತಾ? ಅಥವಾ ಅದರಲ್ಲೂ ಕೂಡ ಇರುವಂತಹ ಸಚಿವರಲ್ಲೂ ಕೂಡ ಇವ್ರು ಬೇಡ ಅಂತ ಲಿಸ್ಟ್ ಮಾಡ್ತಾರಾ? ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಅಲ್ಲಿ ನೋಡಿದ್ರೆ ಮಹಿಳಾ ಕೋಟ ಒಂದು ಬ್ಯಾಲೆನ್ಸ್ ಇದೆ. ಅಬ್ಬಬ್ಬ ಅಂದರೆ ನಾಗೇಂದ್ರ ಅವರು ರಾಜೀನಾಮೆ ಕೊಡುವಂತಹ ಸಾಧ್ಯತೆಗಳು ಇರೋದ್ರಿಂದಾಗಿ ಅವ್ರ ಪ್ಲೇಸ್ಗೆ ಇನ್ನೊಬ್ರು ಇರ್ಬೋದು. ಅದಕ್ಕೆ ಇರುವವರೆಲ್ಲ ಹೋಗ್ತಾ ಇದ್ದಾರೆ. ಸ್ವಲ್ಪ ಸರ್ಜರಿ ಅಂದರೆ ಸಾಕು, ಇವ್ರಿಗೆ ಇಲ್ಲಿ ಕಾಲು ನಿಲ್ಲೋದೇ ಇಲ್ಲ. ದೆಹಲಿವರೆಗೂ ಕೂಡ ಪ್ರಯಾಣ. ಇಲ್ಲಿ ಜನಗಳ ಕಷ್ಟ ಅಂತಂದರೆ ಮಾತ್ರ ಅಲ್ಲಿ ಓಡೋಗೋದಿಲ್ಲ ಅವರು. ಅದೇ ಸಚಿವ ಸ್ಥಾನ ಅಂತಂದರೆ ಸಾಕು, ಎದ್ನೋ ಬಿದ್ನೋ ಅಂತ ಫ್ಲೈಟ್ ಹತ್ಕೊಂಡು ಹಾರಿಬಿಡ್ತಾರೆ. ಏನೋ ಬೆಳಗ್ಗೆ 10:30ಕ್ಕೆ ವರಿಷ್ಠರನ್ನು ಭೇಟಿ ಮಾಡಲು ಕೂಡ ಪ್ರಯತ್ನವನ್ನು ನಡೆಸಿರುವಂಥದ್ದು. ಸಂಪುಟ ಸರ್ಜರಿ ಮಾಡಿದರೆ ಅವಕಾಶವನ್ನು ನೀಡಿ, ನಮ್ಮಲ್ಲಿ ಒಂದಿಬ್ಬರಿಗೆ ಅವಕಾಶವನ್ನು ನೀಡಲು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಉಳಿದವರಿಗೆ ಪ್ರಮುಖ ನಿಗಮಗಳನ್ನು ನೀಡಲು ಬೇಡಿಕೆಯನ್ನು ಇಡ್ತಾರೆ ಇವರು. ಈ ಬಗ್ಗೆ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರುವಂತಹ ಪ್ರಯತ್ನಗಳು ಇವರು. ಕೊಟ್ಟರೆ ನಮ್ಮ ಟೀಮಲ್ಲಿ ಇಷ್ಟು ಜನ ಇದ್ದೀವಿ, ಇವರಲ್ಲಿ ಯಾರಿಗಾದರೂ ಸಚಿವ ಸ್ಥಾನ ಕೊಡಿ. ಇಲ್ಲ ನಿಗಮ ಮಂಡಳಿಗಳು ಇದೆಯಲ್ಲ, ಸೊ ಕೊಡಿ, ಅದನ್ನಾದರೂ ಕೊಡಿ, ಅದನ್ನು ಕೂಡ ನಾವು ನಿಭಾಯಿಸ್ತೀವಿ. ಶಾಸಕ ಸ್ಥಾನ ಅಷ್ಟಕ್ಕೆ ನಮಗೆ ಬೇಡ, ನೀವೇನು ಕೊಡ್ತೀರಾ? ನಾವು ಕ್ಷೇತ್ರದಲ್ಲಿ ಗೆದ್ವಿ, ಓಕೆ. ಆನಂತರವಾಗಿ ಗೆದ್ದಂತಹ ನಂತರವಾಗಿ ಶಾಸಕರಾದಂತಹ ನಂತರ ನೀವೇನು ಸ್ಥಾನಮಾನ ಕೊಡ್ತೀರಾ? ಹೆಚ್ಚುವರಿಯಾಗಿ ಪ್ರಮೋಷನ್ ಬೇಡವಾ? ಸೊ ಪ್ರಮೋಷನ್ ಏನು ಕೊಡ್ತೀರಾ? ಸಚಿವರಾಗಿ ಮಾಡ್ತೀರಾ? ನಿಗಮ ಮಂಡಳಿಯ ಅಧ್ಯಕ್ಷರನ್ನಾಗಿ ಮಾಡ್ತೀರಾ ನಮಗೆ? ಸೊ ನಮ್ಮ ಟೀಮ್ ಏನಿದೆ, ಸೊ ನಮ್ಮಲ್ಲೇ ಮಾಡಿ ಅಂಥೇಳಿ ಹೈಕಮಾಂಡ್ಗೆ ಮನವಿ ಮಾಡುವಂಥ ಸಾಧ್ಯತೆ ಇದೆ. ಇದೇ ಫಸ್ಟ್ ಟೈಮ್ ಏನಲ್ಲ ಅಶೋಕ್ ಪಟ್ಟಣ್ ಅವರು ದೆಹಲಿಗೆ ಹೋಗಿರೋದು, ಪರೇಡ್ ಮಾಡಿರೋದು, ಸಚಿವ ಆಕಾಂಕ್ಷಿ ಆಗಿರುವಂಥದ್ದು ಇದೇ ಮೊದಲೇನಲ್ಲ. ಈ ಹಿಂದೆನೂ ಕೂಡ ಯಾವಾಗ ಸರ್ಜರಿ ಅನ್ನುವಂಥ ವಿಚಾರಗಳು ಬಂತು, ಆಗಲೂ ಅಶೋಕ್ ಪಟ್ಟಣ್ ಅವರು ಕೂಡ ಪದೇ ಲಾಬಿಯನ್ನು ನಡೆಸ್ತಾ ಇದ್ದಾರೆ, ಬಟ್ ವಿಫಲ ಆಗ್ತಾ ಇದ್ದಾರೆ. ಸೊ ಈ ಬಾರಿ ಆದರೂ ಕೂಡ ಅವರು ಸಫಲರಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿರೋದು. ಯಾಕೆಂದರೆ ನಾಗೇಂದ್ರ ಅವರ ತೆರವಾದಂಥ ನಂತರ ಅಥವಾ ರಾಜೀನಾಮೆ ಕೊಟ್ಟಂಥ ನಂತರವಾಗಿ, ಯಾಕೆಂದರೆ ಇನ್ನೂ ಅದು ಸಾಧ್ಯತೆಗಳ ವಿಚಾರ, ಬಟ್ ಆದಂತಹ ನಂತರವಾಗಿ ಅವ್ರ ಪ್ಲೇಸ್ಗೆ ಯಾರಂತಾರೆ ಅದು ಕೂಡ ಪ್ರಶ್ನೆ ಇದೆ. ಇದೇ ವಿಚಾರ ಸಂಬಂಧ ಹೆಚ್ಚಿನ ಡೀಟೇಲ್ಸನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಈಗ ಸರ್ಜರಿ ಅನ್ನುವಂಥ ವಿಚಾರ ಕಿವಿಗೆ ಮುಟ್ಟುತ್ತಾ ಇದ್ದ ಹಾಗೆ ಮತ್ತೆ ಈಗೆಲ್ಲ ಶಾಸಕರು ಯಾರು ಇನ್ನುಳಿದಿದ್ದಾರೆ, ಸಚಿವರಾಗಿಲ್ಲ, ಅವರೆಲ್ಲ ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾರೆ. ಸೊ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಯಾರೆಲ್ಲ ಹೋಗ್ತಿದ್ದಾರೆ ದೆಹಲಿಗೆ, ಏನೆಲ್ಲ ಪ್ಲ್ಯಾನ್ಸ್ ಇದೆ ಅವ್ರದ್ದು ಮಾಹಿತಿ ಕೊಡೋದಾದ್ರೆ? ಕುಸುಮ, ಪ್ರಮುಖವಾಗಿ ಸಚಿವ ಸ್ಥಾನ ವಂಚಿತ ಶಾಸಕರು ದೆಹಲಿ ಪರೇಡ್ಗೆ ಮುಂದಾಗಿರ್ತಕ್ಕಂಥದ್ದು. ನಿನ್ನೆ ರಾತ್ರಿಯೇ 8 ಗಂಟೆ ವಿಮಾನಕ್ಕೆ ದೆಹಲಿಗೆ ಹೋಗಿದ್ದಾರೆ. ಈಗ ಬೆಳಗ್ಗೆ 10:30ಕ್ಕೆ ಸುರ್ಜೇವಾಲಾ ಮತ್ತೆ ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿ ಮಾಡೋದಕ್ಕೆ ಈ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ತಮಗೆ ಸೀನಿಯಾರಿಟಿಯನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಸಚಿವ ಸ್ಥಾನವನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ ಮುಂದೆ ಪ್ರಬಲ ನಿಗಮಗಳನ್ನಾದ್ರೂ ಕೊಡಿ ಅನ್ನೋ ಒಂದು ಬೇಡಿಕೆಯನ್ನ ಈ ಒಂದು ಶಾಸಕರು ಇಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಅಶೋಕ್ ಪಟ್ಟಣ್ ಅವರ ನೇತೃತ್ವದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಹೋಗಿದ್ದಾರೆ. ಅದರಲ್ಲಿ ಹೊನ್ನಾಳಿ ಶಾಸಕ ಶಾಂತನಗೌಡ, ಬಸನಗೌಡ ದದ್ದಲ್, ತರೀಕೆರೆ ಶ್ರೀನಿವಾಸ್, ಮಾಲೂರು ನಂಜೇಗೌಡ, ಹಾಗೆ ಹಂಪನಗೌಡ, ಬಾದರ್ಲಿ ಸೇರಿದಂತೆ 10 ಶಾಸಕರು ಈಗಾಗಲೇ ದೆಹಲಿಗೆ ತೆರಳಿರ್ತಕ್ಕಂಥದ್ದು. ಇವ್ರದ್ದು ಡಿಮ್ಯಾಂಡ್ ಒಂದೇ, ಪ್ರಮುಖವಾಗಿ ಪಕ್ಷಕ್ಕೆ ಇಷ್ಟು ವರ್ಷ ನಾವು ಸೇವೆ ಸಲ್ಲಿಸಿದೀವಿ, 3-4 ಬಾರಿ ಗೆದ್ದಿದ್ದೀವಿ, ಹಾಗಾಗಿ ನಮ್ಗೆ ಪ್ರಮುಖವಾದಂತ ಒಂದು ನಿಗಮ ಮಂಡಳಿಗಳನ್ನ ಕೊಡಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಇದೇ ಅಲ್ಲದೆ ಪಕ್ಷದಲ್ಲಿ ಅಥವಾ ಸರ್ಕಾರದಲ್ಲಿ ಉನ್ನತ ಮಟ್ಟದ ಸ್ವಲ್ಪ ಜವಾಬ್ದಾರಿಗಳನ್ನ ಕೊಡಬೇಕು ಅನ್ನೋ ಒಂದು ಬೇಡಿಕೆಯನ್ನ ಇಟ್ಕೊಂಡಿದ್ದಾರೆ. ಜೊತೆಗೆ ಈಗ ಸಂಪುಟ ಪುನರ್ರಚನೆ ಆಗ್ತಕ್ಕಂಥ ಒಂದು ಸಾಧ್ಯತೆಗಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಧ್ಯವಾದ್ರೆ 1-2 ಸ್ಥಾನವನ್ನ ಹಿರಿಯರಿಗೆ ಕೊಡಿ ಅನ್ನೋ ಒಂದು ಬೇಡಿಕೆಯನ್ನ ಈ ನಾಯಕರು ಮುಂದಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ ನಾಯಕರು ಮುಂದೆ ಯಾವ ತೀರ್ಮಾನವನ್ನ ತೆಗೆದುಕೊಳ್ತಾರ ಕಾದ್ ನೋಡ್ಬೇಕಾಗುತ್ತೆ. ಸದ್ಯ ಈಗಾಗಲೇ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರನ್ನು ಕೂಡ ಈ ನಾಯಕರು ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ. ಅಂತಿಮವಾಗಿ ಸುರ್ಜೇವಾಲಾ ಮತ್ತೆ ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹೈಕಮಾಂಡ್ ಇಂದ ಯಾವ ಭರವಸೆ ಈ ನಾಯಕರಿಗೆ ಸಿಗುತ್ತೆ ಅನ್ನೋದು ಕುತೂಹಲ ಸದ್ಯಕ್ಕೆ ಇರ್ತಕ್ಕಂಥದ್ದು. ಯಾಕಂದ್ರೆ ಈಗ 2.5 ವರ್ಷ 3 ವರ್ಷ ಆಗೋಗಿದೆ. ನಿಗಮ ಮಂಡಳಿಗಳ ಅಧ್ಯಕ್ಷರ ಒಂದು ಅವಧಿನೂ ಕೂಡ ಈಗ ಮುಕ್ತಾಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಹೊಸಬರ ನೇಮಕ ಪ್ರಕ್ರಿಯೆ ಈಗಾಗಲೇ ಶುರು ಆಗಿದೆ. ಹಾಗಾಗಿಯೇ ಪ್ರಮುಖ ನಿಗಮ ಮಂಡಳಿಗಳಿಗೆ ಬೇಡಿಕೆ ಇಟ್ಟು ಈಗ ದೆಹಲಿ ಪರೇಡ್ಗೆ ಈ ಶಾಸಕರು ಮುಂದಾಗಿದ್ದಾರೆ. ಕುಸುಮಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.